ಸೊ ಇವತ್ತು ನಾವೆಲ್ಲರೂ ಯಾವುದಕ್ಕೋಸ್ಕರ ಸೇರಿವಿ? ಪಿರಮಿಡ್ ಉದ್ಘಾಟನೆಗೆ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋ ಭವ. ಸೊ ಇವತ್ತು ನಾವು ಪಿರಮಿಡ್ ಬಗ್ಗೆ, ಇಲ್ಲಿ ಎಷ್ಟು ಜನ ಹೊಸಬ್ರು ಇದ್ದೀರಾ? ಇಲ್ಲ 1 ವರ್ಷ 2 ವರ್ಷದಿಂದ ಕೈ ಎತ್ತಿ. ಎಷ್ಟು ಜನ ಇದ್ದೀರಾ ಹೊಸಬ್ರು? ಓಕೆ. ಸೊ PSSM, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್, ಇದಕ್ಕೆ ಎದಕ್ಕೋಸ್ಕರ ಬಂತು ಅಂತ ಒಂಚೂರು ಸ್ಟಾರ್ಟ್ ಮಾಡಿ ಆಮೇಲೆ ನಿಮಗೆ ನಾನು ಬೇರೆ ಒಂದು ವಿಷಯದಲ್ಲಿ ಅಂದರೆ ಆಳತೆಯಲ್ಲಿ ತಗೊಂಡೋಗ್ತೀನಿ. ಸೊ PSSM ಪತ್ರಿ ಸರ್ 40 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿರೋ ಮೂವ್ಮೆಂಟ್. ಎದಕ್ಕೋಸ್ಕರ ಮಾಡಿದ್ರು? ಯಾಕಂದ್ರೆ ಎಲ್ಲಿ ನೋಡಿದ್ರು ಪ್ರತಿಯೊಬ್ರು ಕಷ್ಟಗಳು, ದುಃಖಗಳು ಎಲ್ಲಾನು ಒದ್ದಾಡ್ತಾ ಇದ್ರು. ಹಾಸ್ಪಿಟಲ್ಸ್ಗೆ ಹೋಗ್ತಾ ಇದ್ರು, ಬೇರೆ ಬೇರೆ ಸೈಕೋಥೆರಪಿಸ್ಗೆ ಹೋಗ್ತಿದ್ರು, ಎಲ್ಲದಕ್ಕೂ ಹೋಗ್ತಿದ್ರು. ಅಂದ್ರೆ ಪತ್ರಿ ಸರ್ ಏನ್ ಕಂಡ್ರು? ಅವ್ರ ಸಾಧನೆ ಪರಿಣಾಮ ಏನು? ಯಾವ್ದನ್ನ ಕಡ್ಡಿಯಿಂದ ತೆಗಿಬೋದೋ ಅದನ್ನ ನಾವು ಗುಡ್ಡ ಮಾಡ್ಕೊಂಡು ಒದ್ದಾಡ್ತಿದೀವಿ. ಯಾವ್ದನ್ನ ಕಡ್ಡಿಯಿಂದ ತೆಗಿಬೋದು ಅದನ್ನ ಗುಡ್ಡ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ಸೊ ಇದು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಅವಾಗ ಉದ್ಭವ ಆಗಿದ್ದು PSSM. PSSM ಪತ್ರಿಜಿಯವರ ಒಂದು ಮಹಾನ್ ಸಮೂಹ. ಸೊ ಅಲ್ಲಿ ಉದ್ಭವ ಆಯ್ತು PSSM. ಏನು ಸಣ್ಣದು, ಏನದು ಕಡ್ಡಿ, ಶ್ವಾಸದ ಕಡೆ ಗಮನ ಕೊಟ್ರಿ ಅಷ್ಟೇ, ಬೇರೆ ಏನು ಮಾಡಬೇಡ್ರಿ, ಶ್ವಾಸದ ಕಡೆ ಗಮನ ಕೊಟ್ರಿ, ಅಷ್ಟು ಕೊಟ್ರೆ ಸಾಕು, ನಿಮಗೆಲ್ಲ ಹೋಗ್ಬಿಡ್ತದೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಊರು, ರೋಡು, ಹಳ್ಳಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿಸಿದ್ರು ಸರ್. ಸೊ ಎಷ್ಟು ಜನ ಶ್ವಾಸದ ಕಡೆ ಗಮನ ಕೊಟ್ಟಾರೆ ಅಂತಂದ್ರೆ ಇವತ್ತು ಕೋಟ್ಯಾಂತರ ಜನ ಶ್ವಾಸದ ಕಡೆ ಗಮನ ಕೊಟ್ಟು ಎಂತೆಂಥ ಮಹತ್ತರವಾದ ತೊಂದರೆಗಳಿಂದ ಅವರು ಏನಾದ್ರು ಪಾರಾದ್ರು ಅಂತ ಹೇಳಿಲ್ಲ, ಅದನ್ನ ಚೆನ್ನಾಗಿ ಜೀವಿಸಿ ಅದನ್ನ ಪಕ್ಕಕ್ಕಿಟ್ರು. ಪಾರಾಗೋದು ಬೇಕಾಗಿಲ್ಲ, ಜೀವಿಸೋದು ಬೇಕು. ನಾವೆಲ್ಲ ಏನ್ ಮಾಡ್ತೀವಿ? ಇದರಿಂದ ನಾನು ಪಾರಾಗಬೇಕು, ಅದರಿಂದ ಪಾರಾಗಬೇಕು, ಈ ಕಷ್ಟದ ಜೊತೆಗೆ ಪಾರಾಗಬೇಕು. ಪತ್ರಿ ಸರ್ ಏನ್ ಹೇಳಿದ್ರು? ಶ್ವಾಸದ ಜೊತೆ ಕೂತ್ಕ, ಕಷ್ಟದ ಜೊತೆಗೆ ನೆನೆಸು. ನಾವೇನ್ ಮಾಡ್ತೀವಿ? ಶ್ವಾಸದ ಜೊತೆಗೆ ಎದು ಕೂತ್ಕೊಂತೀವಿ? ಕಷ್ಟ ನಿವಾರಣೆ ಆಗ್ಬೇಕು. ನಾನು ಹೇಳ್ತೀನಿ, ಕಷ್ಟದ ಜೊತೆಗೆ ನೀವು ನೆಲೆಸಿದಾಗ ಸಾಕಷ್ಟು ದ್ವಾರಗಳು ನಿಮ್ಮನ್ನೇ ಓಪನ್ ಆಗ್ತವೆ. ಆ ಮಹದ್ವಾರಗಳು ಅಂದ್ರೆ ಶಕ್ತಿಯುತ ದ್ವಾರಗಳು. ಸೊ ಇವತ್ತು ಆ ಶಕ್ತಿಯುತ ದ್ವಾರಗಳು ಬೇಕು ಅಂದಾಗ ನಮಗೆ ಏನ್ ಬೇಕು? ಪಿರಮಿಡ್ ಬೇಕು. ಪಿರಮಿಡ್ ಏನ್ ಆಕ್ಚುಲಿ? ಎಷ್ಟು ಜನ ಪಿರಮಿಡ್ ಬಗ್ಗೆ ಗೊತ್ತು? ಕೈ ಎತ್ತಿ. ಪಿರಮಿಡ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಜನ? ಏನಂತ ಬರೀ ಎಲ್ರಿಗೂ ಏನ್ ಗೊತ್ತು? ಪಿರಮಿಡ್ ಅಂದ್ರೆ ಶಕ್ತಿ. ಸೊ ಆ ಆಕಾರದಲ್ಲಿ ಯಾಕೆ ಶಕ್ತಿ ಐತೆ? ಎದಕ್ಕೆ ಹಂಗೆ? ವೈ ದಟ್ ಆಂಗಲ್? ಆ ಆಕಾರದಲ್ಲಿ ಯಾಕೆ ಶಕ್ತಿ ಬರ್ತಾ ಐತೆ? ಸೊ ಇದನ್ನ ನಾನು ನಿರ್ಮಾಣ ಮಾಡಿದ್ದಲ್ಲ, ಪತ್ರಿ ಸರ್ ನಿರ್ಮಾಣ ಮಾಡಿದ್ದಲ್ಲ, ಅದು ಸೇಕ್ರೆಡ್ ಜಾಮಿಟ್ರಿ ಅಂತ ಹೇಳ್ತಾರೆ. ಅಂದ್ರೆ ಅತ್ಯುನ್ನತವಾದ ಒಂದು ಜಾಮಿಟ್ರಿ. ಸೊ ಈ ಸೇಕ್ರೆಡ್ ಜಾಮಿಟ್ರಿ ಇನ್ನೂ ಹೆಚ್ಚಿನ ಆಳತೆಯಲ್ಲಿ ಹೋಗೋಣ. ಇದನ್ನ ಒಬ್ರು ಈಜಿಪ್ಟ್ ಅಲ್ಲಿ ಸಂಶೋಧನೆ ಮಾಡಿದ್ರು. ಎಷ್ಟು ವರ್ಷ ಸಂಶೋಧನೆ ಮಾಡಿದ್ರು? ಸುಮಾರು 20 ವರ್ಷ ಒಬ್ಬ ಸೈಂಟಿಸ್ಟ್ ಸಂಶೋಧನೆ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ, ಪಿರಮಿಡ್ ಒಳಗಡೆ ಬೆಕ್ಕುಗಳು, ನಾಯಿಗಳು, ಯಾವುದೇ ಪ್ರಾಣಿ ಈಜಿಪ್ಟ್ ಅಲ್ಲಿ ಒಳಗೋದು ಕೂಡ ಸತ್ತೋಗ್ಬಿಡ್ತಿದ್ರು, ಹೊರಗೆ ಬರಕ್ ಆಗ್ತಿರ್ಲಿಲ್ಲ, ಸತ್ತೋಗ್ಬಿಡ್ತಾ ಇದ್ರು. ಸತ್ತೋದಾಗ ಅಲ್ಲಿ ದುರ್ಗಂಧ ಇಲ್ಲ, ಕೊಳಿತಾ ಇಲ್ಲ, ಸಾವೈತೆ, ಕೊಳಿತಾ ಇಲ್ಲ. ದೇ ಆರ್ ಗೆಟಿಂಗ್ ಮಮ್ಮಿಫೈಡ್. ಅಂದ್ರೆ ಒಣಗೋಗ್ತಿದಾವೆ, ಕೊಳಿತಾ ಇಲ್ಲ. ಅದೇ ಹೊರಗಡೆ ಯಾವ್ದಾದ್ರು ಪ್ರಾಣಿ ಸಾಯ್ತು ಅಂದ್ರೆ ಏನಾಗ್ತದೆ ಹೇಳ್ರಿ? ಎಷ್ಟು ಕೊಳಿತದೆ. ಸೊ ಅವರು ಸೈಂಟಿಸ್ಟ್ ಏನ್ ಮಾಡಿದ್ರು ಅಂತಂದ್ರೆ, ಇದೇನಪ್ಪ ಇದು ವಿಚಿತ್ರ. ಅವ್ರು ಒಳಗಡೆ ಹೋದ್ರು, ಬೆಕ್ಕು ಒಳಗಡೆ ಹೋಗೈತೆ, ಸತ್ತು ಹೋಗೈತೆ, ಆದ್ರೆ ಕೊಳಕು ವಾಸನೆ ಇಲ್ಲ. ಏನ್ ಕಾರಣ ಗೊತ್ತಿಲ್ಲ. ಅವ್ರೇನ್ ಮಾಡಿದ್ರು? ತಲೆ ಕೆಟ್ಟೋಯ್ತು ಅವರಿಗೆ. ಸುಮ್ಮನೆ ಒಂದು ಪಿರಮಿಡ್ ಆಂಗಲ್ ಅಂದ್ರೆ ಪಕ್ಕ ಆಂಗಲ್ ಇಡ್ಲಿಲ್ಲ. ಪಿರಮಿಡ್ ಆಂಗಲ್ ಸುಮ್ಮನೆ ಇಟ್ಟು ಒಂದಷ್ಟು ಮಾಂಸದ ಮುದ್ದೆ ತಗೊಂಡ್ಬಂದು ಅದ್ರ ಕೆಳಗಡೆ ಇಟ್ಟರು. ಮಾಂಸದ ಮುದ್ದೆ ಒಣಗೋಗ್ತಾ ಐತೆ, ಮನೆಯಲ್ಲಿ ಎಲ್ಲೂ ದುರ್ಗಂಧ ಇಲ್ಲ. ಸೊ ಇದು ಆಶ್ಚರ್ಯ ಅಲ್ಲ? ಒಂದು ಸತ್ತೋಗಿರೋ ಬೆಕ್ಕು ತಗೊಂಡ್ಬಂದು ಒಂದು 2x2 ಪಿರಮಿಡ್ ಕೆಳಗಡೆ ಇಟ್ರು. ಬೆಕ್ಕು ಒಣಗೋಯ್ತು, ಪೂರ್ತಿ ಏನೇನೇ ಆಗ್ಬೇಕಾಯ್ತು, ಎಲ್ಲ ಆಯ್ತು, ಆದ್ರೆ ದುರ್ಗಂಧ ಇಲ್ಲ. ಸೊ ಅವಾಗ ಅನಿಸ್ತು ಅವ್ರಿಗೆ, ಇದ್ರಲ್ಲಿ ಏನೋ ಆಯ್ತು, ಇದ್ರಲ್ಲಿ ಕುತ್ಕೊಂಡ್ರೆ. ಸೊ ಇದು ಆಗ್ತಾ ಇತ್ತು ಅಂದ್ರೆ ನಾವು ಅದ್ರ ಒಳಗಡೆ ಕುತ್ಕೊಂಡ್ರೆ ಏನಾಗ್ತೀವಿ? ಸೊ ಇವತ್ತು ಅನಿತಾ ದಿನೇಶ್ ದಂಪತಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆ ಕೊಟ್ರೆ ನಿಮ್ಗೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಎಷ್ಟು ದುರ್ಗಂಧ ಐತೆ ಅದೆಲ್ಲ ಹೋಗ್ಬೇಕು. ಒಂದು ಶರೀರದ ದುರ್ಗಂಧ ಐತಿ, ಇನ್ನೊಂದು ಆಯ್ತಾ ಮನಸ್ಸಿನ ದುರ್ಗಂಧ. ನಿಜ ಆಯ್ತಾ? ಒಪ್ಕೊಂತೀರಾ? ಪಕ್ಕ 100%. ಥ್ಯಾಂಕ್ ಯು.
ಸೊ ಇದು ಕೂಡ ದುರ್ಗಂಧ ಇದೆ. ಸೊ ಆ ಆಂಗಲ್, ಸೊ ಇದು ಒಂದು ಲೆಕ್ಕ ಆದ್ರೆ ರೀಸೆಂಟಾಗಿ ನಾನು ಝೂಮಲ್ಲೂ ತಿಳಿಸಿದ್ದೆ, ಒಂದು ಮೊನ್ನೆ ಓದಿದ್ದೆ. ಏನಪ್ಪಾ ಅಂತಂದ್ರೆ ಎಲ್ಲಾನು ಆಂಗಲ್ ಅಂದ್ರೆ ಇದು ಒಂದು ನಾವು ಮಾಡ್ತಿರೋ ಆಂಗಲ್, ಇದ್ರದ್ದು ಪ್ರಭಾವ ಇನ್ನೊಂದು ಎಲ್ಲಿರ್ತದೆ, ಕಾಸ್ಮಿಕ್ ಆಂಗಲ್ ಅಲ್ಲಿ ಇರ್ತದೆ. ಸೊ ಕಾಸ್ಮಿಕ್ ಆಂಗಲ್ ಹೆಂಗ್ ಸೃಷ್ಟಿ ಆಗ್ತದೆ ಅದನ್ನ ನಿಮಗೆ ತಿಳಿಸ್ತೀನಿ. ಕಾಸ್ಮಿಕ್ ಆಂಗಲ್ ಹೆಂಗ್ ಸೃಷ್ಟಿ ಆಗ್ತದೆ ಅಂದ್ರೆ ನಿಮಗೆ ಎಲ್ರಿಗೂ ಗೊತ್ತು, ಒಂದು ಸಾರಿ ಚಂದ್ರ ಭೂಮಿ ಸುತ್ತುವರಿಯೋದಕ್ಕೆ ಎಷ್ಟು ದಿವಸ ಎಷ್ಟು ಡಿಗ್ರಿ ಆಗ್ತದೆ, 360 ಡಿಗ್ರೀಸ್. ಹೌದಾ ಅಲ್ಲ, 360 ಡಿಗ್ರಿ. ಸೊ ಅದನ್ನು ಡಿವೈಡೆಡ್ ಬೈ ನಮ್ಮ ಮುನಿಗಳು, ಋಷಿ ಮುನಿಗಳು ಅದನ್ನ ಏನ್ ಮಾಡಿದ್ರು, 30ರಿಂದ ಡಿವೈಡ್ ಮಾಡಿದ್ರು. ಅಂದ್ರೆ ಒಂದು ತಿಂಗಳಿಗೆ 30 ದಿನ ಆವ್ರೇಜ್ ಆಗಿ, 365 ದಿವಸ ಪಕ್ಕಕ್ಕೆ ಇಟ್ರು, ಆವ್ರೇಜ್ ಆಗಿ 30 ದಿನ. ಸೊ ಆ 30 ದಿನ ಅಂದ್ರೆ ಒಂದು ದಿನ ಎಷ್ಟು ಡಿಗ್ರಿ ಆಯ್ತು, 12 ಡಿಗ್ರಿ ಆಯ್ತು. ಸೊ ಎದಕ್ಕೆ ಪೌರ್ಣಿಮಾ, ಎದಕ್ಕೆ ಏಕಾದಶಿ ಆರ್ ಕನ್ಸಿಡರ್ಡ್ ಟು ಬಿ, ಅಮಾವಾಸ್ಯ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸ್ಪೆಷಲ್. ಎದಕ್ಕಪ್ಪ ಅಂದ್ರೆ ಆ ಡಿಗ್ರೀಸ್ಗೆ, ಬಿಕಾಸ್ ಆಫ್ ಲೂನಾರ್ ಅಂದ್ರೆ ಚಂದ್ರನ ಒಂದು ತಿರುಗುವಿಕೆ. ಸೊ ನೀವು ಹುಣ್ಣಿಮೆ ದಿವಸ ನೀವು ನೋಡಿದ್ರೆ ಹುಚ್ಚರಿರೋ ಜಾಸ್ತಿ ಹುಚ್ಚುತನದಿಂದ ಇರ್ತಾರೆ, ಎಲ್ಲದಕ್ಕೂ ಪ್ರಚೋದನೆ ಸಿಗ್ತದೆ. ಸೊ ಅವಾಗ ಕಾಸ್ಮಿಕ್ ಅಲ್ಲಿ ಏನ್ ಆಂಗಲ್ ಆಗ್ತದೆ ಅಂದ್ರೆ, ಇಲ್ಲಿ ಕಾಸ್ಮಿಕ್ ಆಂಗಲ್ ಅಂದ್ರೆ ಮೂರೇ, ಒಂದು ಸೂರ್ಯ, ಚಂದ್ರ, ಪೃಥ್ವಿ. ಸೊ 0 ಡಿಗ್ರಿ ಬರ್ತದೆ ಒಂದು ರೌಂಡ್. 0 ಡಿಗ್ರಿ ಬಂದಾಗ ಸೂರ್ಯ, ಚಂದ್ರ, ಪೃಥ್ವಿ ಒಂದೇ ಲೈನ್ ಆಗಿ ಇರ್ತಾರೆ. ಅವಾಗ ಏನಾಯ್ತು, ಅಮಾವಾಸ್ಯೆ. ಸೊ ಅವಾಗ ಏನಾಯ್ತು, ಪ್ರಭಾವ, ಭೂಮಿ ಮೇಲೆ ಪ್ರಭಾವ ಸಾಕಷ್ಟು ಇರ್ತದೆ. ಸೊ ಅವಾಗ ನಾವು ಧ್ಯಾನಸ್ಥರಾದ್ರೆ ಅವಾಗ ಪಿರಮಿಡ್ ಅಲ್ಲಿ ಕೂಡ ಶಕ್ತಿ ಜಾಸ್ತಿ ಇರ್ತದೆ. ಇದು ನನ್ನ ಸ್ವಂತ ಅನುಭವನೂ ಆಯ್ತು. ನಮ್ಮ ಹಾಸ್ಪಿಟಲ್ ಪಿರಮಿಡ್ ಇದೆ. ಸೊ ಅದೇ 180 ಡಿಗ್ರಿಗೆ ಬಂತು, ಅವಾಗ ಏನಾಗ್ತದೆ, ಪೌರ್ಣಿಮಾ. ಸೊ ಅವಾಗ ಪ್ರಭಾವ ಜಾಸ್ತಿ. ಸೊ ಅಲ್ಲಿ ಕಾಸ್ಮಿಕ್ ಅಲ್ಲಿ ಕೂಡ ಆಂಗಲ್ ಫಾರ್ಮ್ ಆಗ್ತದೆ. ಸೊ ಆ ಆಂಗಲ್, ಈ ಆಂಗಲ್ ಒಳಗಡೆ ಕುತ್ಕೊಂಡಾಗ ಇನ್ನೂ ಪ್ರಭಾವ ಇರ್ತದೆ. ಈ ಆಂಗಲ್ ಇಲ್ಲ ಅಂದ್ರೆ ಆ ದಿನಗಳಲ್ಲಿ ನಾವು ಧ್ಯಾನಸ್ಥರಾದ್ರೆ ಸಾಕಷ್ಟು ಪ್ರಭಾವ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಹಂಗಾಗಿ ತ್ರಯೋದಶಿ, ಅಷ್ಟಮಿ ಇವೆಲ್ಲ ಕನ್ಸಿಡರ್ ಟು ಬಿ ಕ್ರಿಟಿಕಲ್ ಡೇಟ್ಸ್. ಅವತ್ತಿನ ದಿವಸ ಏನಂತಾರೆ, ಸೈಲೆಂಟ್ನಾಗಿರ್ಲಿ, ಉಪವಾಸ ಮಾಡ್ರಿ, ರೆಸ್ಟ್ ತಗೊಳ್ರಿ. ವೈ ಅಂದ್ರೆ ಕಾಸ್ಮಿಕ್ ಆಂಗಲ್ ಅನ್ನಂಗಾಯ್ತು. ಸೊ ಇವಾಗ ನಾವು ಧ್ಯಾನಸ್ಥರಾದ್ರೆ ನಾವು 4 ಪಡಿತೀವಿ. ಅದನ್ನ ನಿಮಗೆ ನಮ್ಮ ಹಿಂದೂ ಫಿಲಾಸಫಿ ಪ್ರಕಾರ, ಉಪನಿಷತ್ ಭಾವಧಾರ ಪ್ರಕಾರ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ ಎಲ್ರಿಗೂ 2 ಇದಾವೆ, ಒಂದು ಆರಂಭ, ಇನ್ನೊಂದು ಅಂತ್ಯ. ಒಪ್ತೀರಾ ಇಲ್ಲ? ಆರಂಭ, ಅಂತ್ಯ. ಸೊ ಇವಾಗ ಫಸ್ಟ್ನೇದು ಆರಂಭ ಐತೆ, ಅಂತ್ಯನೂ ಐತೆ. ಅದಕ್ಕೆ ಮಹರ್ಷಿಗಳು ಏನಂದ್ರು ಅಂತಂದ್ರೆ, ಇದನ್ನೆಲ್ಲ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಅದಕ್ಕೆ ಮಹರ್ಷಿಗಳು ನಮ್ಮ ಉಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂದ್ರೆ ಅನಿತ್ಯ. ಸೊ ಅನಿತ್ಯದಲ್ಲಿ ಏನೇನ್ ಬರ್ತದೆ, ಸೊ ಯಾವಾಗ ನನ್ನ ಶ್ವಾಸದ ಕಡೆ ಗಮನ ಕೊಟ್ಟು ನಾನು ಸಾಧನೆ ಮಾಡಕ್ ಹೋದಾಗ ಫಸ್ಟ್ ನನಗೆ ಗೊತ್ತಾಗೋದು ನಾನು ಅನಿತ್ಯ. ಫಸ್ಟ್ ಅನಿತ್ಯ ಯಾರು, ನಾನು ನಿತ್ಯ ಇದೀನ. ಈಗ ಎಷ್ಟೊಂದು ಜನ ಬಂದು ಇಲ್ಲಿ ಭೂಮಿ ಬಂದು ಹೋಗಿದ್ದಾರೆ. ಸೊ ನಮಗೆ ಗೊತ್ತಾಗೋದೇನು, ಇದು ಅದ್ಭುತವಾದ ಫಿಲಾಸಫಿ ನೀವು ತಿಳಿಸ್ತಾ ಇದ್ದ ಅನಿತ್ಯ. ಯಾವುದು, ಅಲ್ಲಿ ಆರಂಭನೂ ಐತೆ, ಅಂತ್ಯನೂ ಐತೆ, ಹುಟ್ಟು ಐತೆ, ಸಾವು ಐತೆ. ಇದು ಅನಿತ್ಯ. ಸೊ ನನಗೆ ಫಸ್ಟ್ ಗೋಚರ ಆಗೋದು ಯಾವುದು, ಅನಿತ್ಯ. ನಾನು ಅನಿತ್ಯ. ಯಾವಾಗ ನಾನು ಅನಿತ್ಯ ಅಂತ ನನಗೆ ಗೋಚರ ಆದ್ಮೇಲೆ ನಾನು ಸಮಯನ ಯಾವ್ದಕ್ಕೆ ಹಾಕ್ತೀನಿ, ಸೀರಿಯಲ್ಸ್ಗೆ ಹಾಕ್ತೀನ, ನಾನು ಇನ್ನೊಬ್ರಿಗೆ ಇಂಪ್ರೆಸ್ ಮಾಡಕ್ ಹಾಕ್ತೀನ, ಮಾಡ್ಬೇಕಾ, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ, ನಾನು ಹಂಚ್ಕೊಂತೀನಿ ಅಷ್ಟೇ. ಬಿಕಾಸ್ ಐ ನೋ ಐ ಆಮ್ ಅನಿತ್ಯ. ಫಸ್ಟ್ನೇದು ಆರಂಭ ಐತೆ, ಅಂತ್ಯನೂ ಐತೆ. ನೆಕ್ಸ್ಟ್ 2ನೇದು ಆರಂಭ ಐತೆ, ಅಂತ ಇಲ್ಲ. ಇದು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಫಸ್ಟ್ ಸ್ಟೇಜ್ ನನಗೆ ಗೊತ್ತಾಗ್ತದೆ ನಾನು ಅನಿತ್ಯ ಅನ್ಕೊಳ್ಳಿ, ಮತ್ತೆ ನಾನು ಏನ್ ಮಾಡ್ಬೇಕು, ವಾಟ್ ಶುಡ್ ಐ ಡೂ, ನಾನು ನೆಕ್ಸ್ಟ್ ಏನ್ ಮಾಡಲಿ. ಸೊ ಆರಂಭ ಐತೆ, ಅಂತ್ಯ ಇಲ್ಲ. ಸೊ ಅದಕ್ಕೆ ಏನಂತೀವಿ, ಅನಂತ. ನನ್ನ ಮೂಮೆಂಟ್ ಏನಾಗ್ತದೆ, ಅನಿತ್ಯದಿಂದ ಅನಂತತೆ ಕಡೆಗೆ. ಅನಂತತೆ ಅಂದ್ರೆ ಐಡಿಯಾಸ್, ಫಿಲಾಸಫೀಸ್, ಎಕ್ಸ್ಪೆರಿಮೆಂಟ್ಸ್, ಇವು ಅನಂತವಾಗಿರ್ತವೆ. ಹೌದಲ್ಲ? ಒಂದು ಐಡಿಯಾ ಬಂತಂದ್ರೆ ಎಷ್ಟಾದ್ರೂ ಖುಷಿ ಆಗ್ಬೋದು. ಸೊ ಪತ್ರಿಸರಿಗೆ ಒಂದು ಜಾಗೃತಿ. ಸೊ ಇದೆಲ್ಲದಕ್ಕೂ ನಮ್ಮ ಏನು ಜಾಗೃತಿ ಸ್ಟಾರ್ಟ್ ಆಗ್ತದೆ, ಕೊನೆ ಇಲ್ಲ. ಸೊ ಅದಕ್ಕೆ ಏನಂತೀವಿ, ಅನಂತ. ಸೊ ನನ್ನ ಫಸ್ಟ್ ನನ್ನ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಾನು ಅನಿತ್ಯ. ನಾನು ಯಾವತ್ತಾದ್ರೂ ಏನಾದ್ರೂ ಆಗ್ಬೋದು, ಇವತ್ತಿದ್ದೀನಿ, ನಾಳೆ ಇರ್ಬೋದು, ಇರದೇ ಇರ್ಬೋದು. ಸೊ ನಾನು ಯಾವ್ದ್ರ ಕಡೆ ಗಮನ ಕೊಡ್ತೀನಿ, ಅನಂತದ ಕಡೆ. ಯಾವ್ದು ಅನಂತವಾದದ್ದು. ಸೊ ನನ್ನ ಶಕ್ತಿ
ನನ್ನ ಐಡಿಯಾಸು, ನನ್ನ ಫಿಲಾಸಫೀಸು, ನನ್ನ ತತ್ವಗಳು, ನಾನು ಏನು ಮಾಡ್ಬೋದು, ಯಾವ್ದು ಅನಂತವಾಗೈತೆ, ಐ ಶುಡ್ ಎಕ್ಸ್ಪ್ಯಾಂಡ್. ಅಂದ್ರೆ ಫಸ್ಟ್ ಐ ನೋ ದಟ್ ಐ ಆಮ್ ನಾಟ್ ಪರ್ಮನೆಂಟ್, ದೆನ್ ಎಕ್ಸ್ಪ್ಯಾನ್ಷನ್ ವಿಲ್ ಹ್ಯಾಪನ್. ನನ್ನ ಲೈಫಲ್ಲಿ ಏನು ಸ್ಟಾರ್ಟ್ ಆಗ್ತದೆ, ಐ ಗೆಟ್ ಐಡಿಯಾಸ್ ಎದಕ್ಕೆ, ಟು ಎಕ್ಸ್ಪೆರಿಮೆಂಟ್, ಟು ಪ್ರಯೋಗ ಮಾಡೋದಕ್ಕೆ, ನನ್ನಲ್ಲಿ ನಾನು ಪ್ರಯೋಗ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ನಾನು ಅನಂತ ಆಗ್ಬೇಕು. ಸೊ ನೆಕ್ಸ್ಟ್ ಏನು ಬರ್ತದೆ, ಆರಂಭ ಇಲ್ಲ ಅಂತ್ಯ ಐತೆ. ಇದು ನೆಕ್ಸ್ಟ್ ನನಗೆ ಗೊತ್ತಾಗ್ತದೆ. ಅದಕ್ಕೆ ಏನಂತೀವಿ, ಅನಾದಿ. ಸೊ ಅನಾದಿ ಕಾಲದಿಂದ ಐತೆ, ಆರಂಭ ಐತೆ, ಆದ್ರೆ ಅಂತ್ಯ ಐತೆ. ಅವಾಗಿಂದ ಇತ್ತು, ಇವಾಗ ಇಲ್ಲ. ಸೊ ನಾವು ಹಳಬ್ರು ಹಿಂಗೆ ಇದ್ವಿ, ನಾವು ಹಿಂಗೆ ಇರ್ತೀವಿ, ಇಲ್ಲ. ಸೊ ಅಲ್ಲಿ ಏನ್ ಬರ್ತದೆ, ಅನಾದಿ. ಸೊ ಅಲ್ಲಿ ಏನ್ ಬರ್ತದೆ, ನಾವು ಮುಂಚೆ ಇತ್ತು, ಇವಾಗ ಇಲ್ಲ. ಸೊ ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್, ಆರಂಭನೂ ಇಲ್ಲ ಅಂತ್ಯನೂ ಇಲ್ಲ, ಅದು ನಮಗೆ ಗೋಚರ ಆಗ್ತದೆ. ಅದಕ್ಕೆ ಏನಂತೀವಿ, ನಿತ್ಯ. ಯಾವುದು ನಿತ್ಯ, ಎನರ್ಜಿ. ಯಾವುದು ನಿತ್ಯ, ಯಾವಾಗಲೂ ಇರೋದು ಯಾವುದು, ಎನರ್ಜಿ. ಸೊ ನಾವು ಧ್ಯಾನಸ್ಥರಾದರೆ ಅದು ಪಿರಮಿಡ್ ಅಲ್ಲಿ ನನಗೆ ಕಾಸ್ಮಿಕ್ ಆಂಗಲ್ಸ್ ಗೊತ್ತಾಗಿ ಫಸ್ಟ್ ನನಗೆ ಗೊತ್ತಾಗೋದು ಐ ಆಮ್ ಅನಿತ್ಯ, ಆಮೇಲೆ ಅನಂತ, ಆಮೇಲೆ ಅನಾದಿ, ಆಮೇಲೆ ಐ ಆಮ್ ನಿತ್ಯ. ಸೊ ನಿತ್ಯ ಅಂತಂದ್ರೆ ಯಾವಾಗ್ಲೂ ಇರೋದು ಯಾವುದು, ಎನರ್ಜಿ. ಸೊ ಎಲ್ಲರೂ ಹೇಳ್ತಾರೆ ಎನರ್ಜಿ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಸೊ ನಿಮಗೆ ಇವತ್ತು ಸರ್ನ್ ಲ್ಯಾಬೊರೇಟರಿ ಹೋದ್ರೆ ನಿಮಗೆ ಸರ್ನ್ ಲ್ಯಾಬೊರೇಟರಿ ಎಲ್ಲೈತೆ ಅದು ಬೇಡ. ಅವ್ರು ಏನ್ ಕಂಡಿಡಿದ್ರು ಹೇಳ್ರಿ, ಗಾಡ್ ಪಾರ್ಟಿಕಲ್ ಅಂತ ಹೇಳಿ 2012 ಕಂಡಿಡಿದ್ರು, ಗಾಡ್ ಪಾರ್ಟಿಕಲ್ ಅಂತ. ಸೊ ಅವರಲ್ಲಿ ಆ ಲ್ಯಾಬೊರೇಟರಿಗೆ ಹೋದಾಗ ಫಸ್ಟ್ ಇಟ್ಟಿದ್ದು ಯಾವುದು ಅಂತಂದ್ರೆ 30 ಅಡಿದು ನಟರಾಜನ ಶಿವನ ಮೂರ್ತಿ. ಸೊ ಅವ್ರಿಗೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ದ ಕ್ರಿಯೇಷನ್ ಅಂಡ್ ಡಿಸೊಲ್ಯೂಷನ್ ಆರ್ ನಥಿಂಗ್ ಬಟ್ ದ ಕಾಸ್ಮಿಕ್ ಡ್ಯಾನ್ಸ್ ಆಫ್ ಲಾರ್ಡ್ ಶಿವ. ಶಿವನ ನೃತ್ಯ ಅಂದ್ರೆ ಉಗಮ ಮತ್ತು ಅಂತ್ಯ. ಸೊ ನಾವು ಧ್ಯಾನಸ್ಥರಾದ್ರೆ ಫಸ್ಟ್ ನಾವು ಅನಿತ್ಯ ಅಂತ ತಿಳ್ಕೊಂತೀವಿ. ಫಸ್ಟ್ ನಮಗೆ ಗೊತ್ತಾಗ ಐ ಆಮ್ ನಾಟ್ ಪರ್ಮನೆಂಟ್ ಹಿಯರ್. ಸೊ ಯಾವಾಗ ನಾನು ಐ ಆಮ್ ನಾಟ್ ಪರ್ಮನೆಂಟ್ ಹಿಯರ್, ದೆನ್ ಐ ವಿಲ್ ಫೋಕಸ್ ಆನ್ ವಾಟ್. ನಾನು ಅವಾಗ ಮೇಡಮ್ ನನಗೆ ಏನಂದ್ರೆ ಅದನ್ನ ಫೋಕಸ್ ಮಾಡಲ್ಲ, ಅವ್ರು ನನಗೆ ಏನಂದ್ರೆ ಅದನ್ನ ಫೋಕಸ್ ಮಾಡಲ್ಲ, ಇವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ಫೋಕಸ್ ಮಾಡಲ್ಲ. ಐ ಫೋಕಸ್ ಆನ್ ಎಕ್ಸ್ಪ್ಯಾನ್ಷನ್, ಅನಂತತೆ ಕಡೆ. ನಾನು ಐಡಿಯಾಸ್ ಕಡೆ ಫೋಕಸ್ ಮಾಡ್ತೀನಿ. ಅವಾಗ ಐಡಿಯಾ ಯಾವುದು, ನಾನು ಚೆನ್ನಾಗಿ ಜೀವಿಸ್ಬೇಕನ್ನೋದೇ ನನ್ನ ಐಡಿಯಾ. ಬೇರೆ ಏನಾಯ್ತು ಐಡಿಯಾ, ಎಲ್ಲರ ಹತ್ರ ಹೆಸರು ಪಡ್ಕೋಬೇಕಾ, ನಾನು ಹೆಸರು ತಗೊಂಡು ಏನ್ ಮಾಡ್ತೀವಿ. ಇವತ್ತು ನಾನು ಒಬ್ಬರಿಗೆ ಪರಿಚಯ ಇರ್ಬೋದು, ಇಬ್ಬರಿಗೆ ಪರಿಚಯ ಇರ್ಬೋದು, 3 ಪರಿಚಯ ಇರ್ಬೋದು, 1,000 ಜನ ಪರಿಚಯ ಇರ್ಬೋದು, 1,00,000 ಜನಕ್ಕೆ ಪರಿಚಯ ಇರ್ಬೋದು, ಆದ್ರೆ ನನಗೆ ನಾನು ಎಷ್ಟು ಪರಿಚಯ ಇದ್ದೀನಿ, ಅದು ಅನಂತ. ಸೊ ಅದು ಅನಾದಿ ಕಾಲದಿಂದ ಇರೋದು. ನಿತ್ಯವಾಗಿರೋದು ಯಾವ ನಮಗೆ ಗೊತ್ತಾಗ್ತದೋ, ಐ ಆಮ್ ಎನರ್ಜಿ. ಲೈಫ್ ಈಸ್ ಎನರ್ಜಿ. ಯು ಹ್ಯಾವ್ ಟು ಎಂಜಾಯ್ ಇಟ್, ಲಿವ್ ಇಟ್, ಲವ್ ಇಟ್. ಮಾಡ್ತೀರಾ, ಹೋಗ್ತೀರಾ ಆ ಕಡೆ? ಇಲ್ಲ ನೋಡೋಣ, ಟೈಮ್ ಇಲ್ಲ ಸರ್, ನೋಡೋಣ ಮನೆಗೆ ಹೋದ್ಮೇಲೆ ನೋಡೋಣ, ನನ್ನ ಮಗ ಏನಂತಾನೋ, ನನ್ನ ಮಗಳು ಏನಂತಾಳು, ನನ್ನ ಗಂಡ ಏನಂತಾನೋ, ಬೇಕಾ ಬೇಡ? ಸೊ ದಿಸ್ ಆರ್ ದ 3. ಈ 4 ನಮಗೆ ಎಕ್ಸ್ಪಾನ್ಷನ್ ಸಿಗ್ತವೆ. ಅದು ನಾವೆಲ್ಲಿದ್ದೀವಿ, ಪಕ್ಕದ ಮನೇಲಿ ಏನಾಗ್ತೈತೆ, ಪಕ್ಕದ ಮನೆಯವ್ರು ಏನು ತಗೊಂಡ್ಬಂದ್ರು, ಪಕ್ಕದ ಮನೆಯವ್ರು ಏನು ಮಾಡಿದ್ರು. ಸೊ ನಿಮ್ಮ ಮನೆಗೆ ಏನಾಗ್ತೈತೆ, ಪಕ್ಕದ ಮನೆಗೆ ಆಗ್ತಾ ಇರೋದು ನಿಮ್ಮ ಮನೆಗೆ ಬೇಕಾ? ನಿಮಗೆ ಅನಂತತೆಯಿಂದ ಜೀವಿಸೋದು ಬೇಡಲ್ಲ? ನಾನು ನಿಮಗೆ ಇನ್ನೊಂದು ಅಂದ್ರೆ ಪತ್ರಿ ಸರ್ ಎಷ್ಟು ಅದ್ಭುತವಾಗಿ ನಮಗೆ ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಇಟ್ಟಾರಂದ್ರೆ, ನಾನು ರೀಸೆಂಟ್ ಆಗಿ ಜೂನ್ ಅಲ್ಲ ಯೋಗ ಸಮಿಟ್ ಇತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ GKVKಯಲ್ಲಿ ಯೋಗ ಸಮಿಟ್, ಅಂದ್ರೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಯೋಗ ಸಮಿಟ್. ಅಲ್ಲಿ ಸುಮಾರು ದೇಶದಿಂದ ಬಂದಿದ್ರು, ಸುಮಾರು 100 ದೇಶದಿಂದ ಬಂದಿದ್ರು. ಸೊ ಅಲ್ಲಿ ತುಂಬಾ ಜನದ ಪರಿಚಯನೂ ಆಯ್ತು. ಸೊ ಎಲ್ಲರೂ ಒಂದೊಂದು ವಿಷಯದಲ್ಲಿ ಅವರು ಪ್ರವೀಣ್ಯತನೇ ಒಂದೊಂದು ವಿಷಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಬಟ್ ನನಗೆ ಅಲ್ಲಿ ಖುಷಿ ಆಗಿದ್ದು, ಪತ್ರಿ ಸರ್ ನಮ್ಮನ್ನು ಎಲ್ಲಾದ್ರಲ್ಲೂ ಪ್ರವೀಣರನ್ನು ಮಾಡ್ತಾರೆ. ಪತ್ರಿ ಸರ್ ನನಗೆ ಎಲ್ಲಾದ್ರಲ್ಲೂ ಪ್ರವೀಣರನ್ನು ಮಾಡ್ತಾರೆ. ಸೊ ನಾನು ಯಾರ್ಯಾರ ಹತ್ರ ಮಾತಾಡ್ದೆ, ಸರ್ ವಿ ನೀಡ್ ಟು ವರ್ಕ್ ವಿತ್ ಯು. ಅವರು ನೆದರ್ಲ್ಯಾಂಡ್ಸ್ ಇಂದ ಬಂದ್ರೆ ಅವ್ರು ಹೇಳ್ತಾರೆ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ. ಇನ್ನೊಬ್ರು ಜರ್ಮನಿಯಿಂದ ಬಂದ್ರೆ ಕೆಲವೊಂದು ವಿಷಯ ಹೇಳಿದ್ವಿ, ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ. ಸೊ ಅವಾಗ ನನಗೆ ಗೊತ್ತಾಯ್ತು, ಸಿ ಪತ್ರಿ ಸರ್ ಹ್ಯಾಸ್ ಗಿವನ್ ಅಸ್ ಎ ಫುಲ್ ಪ್ಯಾಕೇಜ್. ಸೊ ಆ ಮಹಾತ್ಮನಿಗೆ ಒಂದು ಜೋರ ಚಪ್ಪಾಳೆ. ಸೊ ನಿಮಗೆ ನಾನು ಅನಿತ್ಯ ಅಂತ ಬೇಕಾಗಿಲ್ಲ ಅಂದ್ರೆ ಧ್ಯಾನ ಮಾಡಬೇಡಿ, ಆರಾಮಾಗಿ ನೀವು ಹೆಂಗಿದ್ರೆ
ಆಡಾಟ ಹೊಡ್ಕಂತ ಅವ್ರನ್ನ ಬೇಕಂತ ಇವ್ರನ್ನ ಬೇಕಂತ ಆರಾಮಾಗಿರಿ. ನೋ ಇಶ್ಯೂ, ಬೆಟರ್ ಲಕ್ ನೆಕ್ಸ್ಟ್ ಜನ್ಮ. ಈಗ ಬೇಡ. ಮತ್ತೆ ಪತ್ರಿ ಸರ್ ಹತ್ರ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಫೀಸ್ ಇಡ್ತಾ ಇದಾರೆ ಪ್ರತಿಯೊಂದಕ್ಕೂ ಫೀಸ್. ಪತ್ರಿ ಸರ್ ಒಂದೇ ಫೀಸ್ ಇಡ್ಲಾರ್ದಂಗೆ ಪ್ರತಿಯೊಂದು ಕೊಟ್ಟಿರೋದು. ಯಾಕಂದ್ರೆ ಇದು ನನ್ನ ಸ್ವ ಅನುಭವ. ನಾನು ಪ್ರತಿ ಸಲ ಒಂದು ಪ್ರಶ್ನೆ ಹಾಕಿದ್ರೆ ಪತ್ರಿ ಸರ್ ನನಗೆ ಒಂದು ಬುಕ್ಕ ಕೊಡೋದು. ಆ ಬುಕ್ ಓದ್ಲಾರ್ದಂಗೆ ನಾನು ಪತ್ರಿ ಸರ್ ಹತ್ರ ಬಂದಾಗೆಲ್ಲ ಹತ್ರ ಹೋಗ್ತಿದ್ದಿಲ್ಲ, ಯಾಕಂದ್ರೆ ಬುಕ್ಕ ನಾನು ಓದಿಲ್ಲಲ್ಲ ಅಂತ. ಸೊ ಆ ರೀತಿ. ಸೊ ಈಗ ನೀವು ಸೊ ಬುಕ್ಕ ಓದ್ರಿ, ಭಗವದ್ಗೀತೆ ಓದ್ರಿ. ಸಾಮಾನ್ಯವಾಗಿ ಚಿಂತೆ ಮಾಡಬೇಡ್ರಿ, ಸಾಮಾನ್ಯ ಯೋಚನೆ ಬಿಡ್ರಿ. ನಮ್ಮ ಮಾನ್ಯತೆ ಬಿಡ್ರಿ, ಯಾವಾಗಲೂ ಸಾಮಾನ್ಯ ಯೋಚನೆಗೆ ಇರಬೇಡ್ರಿ. ಬೈದ್ಕೊಂಡು ಇಮಿಡಿಯೇಟ್ ಆಗಿ ಬೈಯೋದು, ದಿಸರ ಯದ್ಮನಃ ನ ಮಾನ್ಯತೆ ತದ್ ಬ್ರಹ್ಮ ಭವತಿ. ನಾನು ಹೇಳೋದಲ್ಲ, ಉಪನಿಷತ್ತಲ್ಲಿ ಹೇಳೋದು. ಯದ್ಮನಃ ಯಾವಾಗಲೂ ಮನಸ್ಸೇಮ್ ಆಲೋಚನೆ. ಗಂಡ ನೋಡಿದ್ ಕೂಡ ಅದೇ ಸಿಟ್ಟು, ಹೆಂಡತಿ ನೋಡಿದ್ ಕೂಡ ಅದೇ ಸಿಟ್ಟು, ಮಕ್ಕಳು ನೋಡಿದ್ ಕೂಡ ಅದೇ ಸಿಟ್ಟು. ಸೊ ನೀವೆಲ್ಲ ಇಲ್ಲಿ ಬಂದ್ರಿ, ನಿಮಗೆ ಧ್ಯಾನ ಆಗತ್ತಾ ಇಲ್ಲ ಅಂತ ಹೇಳೋದಕ್ಕೆ ಎಲ್ಲ ಕಡೆ ಹೇಳ್ತಿರ್ತೀನಿ, ನಿಮಗೂ ಹೇಳ್ತೀನಿ ಹೊಸಬ್ರು. ನೀವು ಧ್ಯಾನ ಆಗತ್ತಂದ್ರೆ ನೀವು ಇಲ್ಲಿಂದ ಮನೆಗೆ ಹೋಗ್ತೀರಾ, ಸ್ವಲ್ಪ ಇಲ್ಲಿಂದನೂ ಒಂಚೂರು ವಾತಾವರಣ ತಗೊಂಡು ಹೋಗಿ. ಧ್ಯಾನದ ವಾತಾವರಣ, ಈ ಸಂಗೀತದ ವಾತಾವರಣ, ಈ ಶಕ್ತಿನ, ಈ ಕಲ್ಮಶನ ತೆಗೆದು ಒಂಚೂರು ಮನೆಗೆ ಹೋಗಿದ್ದು. ನೀವು ಮನೆಗೆ ಹೋಗಿ ನಿಮ್ಮ ಗಂಡ ಬಂದು ಕೂಡ ನಿಮ್ಮ ಗಂಡ ಹಳೆ ಗಂಡ ಕಾಣ್ಬಾರ್ದು. ಹಳೆ ಗಂಡ ಕಂಡಾದ್ರೆ ನೀವು ಧ್ಯಾನ ಆಗಿಲ್ಲ. ಹಳೇ ಗಂಡ ನೀವು ಜಗಳಾಡ್ತಾ ಇದ್ರೆ, ಹಳೇ ಹೆಂಡತಿ, ಹಳೇ ಮಕ್ಕಳು, ಇವರೆಲ್ಲ ಕಂಡ್ರೆ ನೀವು ಬಂದು ಕೂತ್ಕೊಂಡ್ರಿ, ಸುಮ್ಮನೆ ಎಂಜಾಯ್ ಮಾಡಿದ್ರಿ, ಹೋದ್ರಿ, ನನಗೆ ಅದು ಕಾಣ್ತು ಇದು ಕಾಣ್ತು, ಆ ಅನುಭವ ಅದೆಲ್ಲ ಬೇಡ. ನೀವು ಮನೆಗೆ ಹೋದ್ಮೇಲೆ ನಿಮ್ ಗಂಡಂದ್ರು, ಹಳೆ ಗಂಡಂದ್ರು ಅನಂತ ಆಗ್ಬೇಕು, ಎಕ್ಸ್ಪೆಂಡ್ ಆಗ್ಬೇಕು. ಆಗ್ತೀರಾ? ಇಲ್ಲ ಬೇಡ ಸರ್ ಹಂಗೆ ಹೇಳ್ತೀವಿ, ಸುಮ್ಮನೆ ಏನಾದ್ರು ಹುಚ್ಚು ಹೇಳ್ತಾರೆ, ನಮ್ಗೆ ಬೇಡ ಅಂತೀರಾ? ಏನಂತ ಹೇಳ್ತೀರಿ? ಎಕ್ಸ್ಪೆನ್ಷನ್ ಬೇಕಾ ಬೇಡ? ಅದೇ ಹಳೆ ಹೆಂಡತಿ, ಹಳೆ ಗಂಡ, ಹಳೆ ಜಗಳ ಸೇಮ್ ಶುರು ಆಗುತ್ತೆ ಅಂದ್ರೆ ನಾನು 3 ವರ್ಷದಿಂದ ಮಾಡ್ತೀನಿ ಸರ್, ನನ್ನ ಹತ್ರ ಹೇಳ್ತಾರೆ 3 ವರ್ಷದಿಂದ ಮಾಡ್ತೀನಿ ಸರ್, ಮತ್ತೆ ಜಗಳ ಆಗ್ತೈತಿ. ಧ್ಯಾನ ಆಗೇ ಇಲ್ಲ. ಯಾಕಂದ್ರೆ ಧ್ಯಾನ ಮಾಡೋದು ಅಲ್ಲೇ ಅಲ್ಲ, ಧ್ಯಾನ ಆಗೋದು ಶ್ವಾಸದ ಕಡೆ ಕುತ್ಕೋಬೇಕು, ಶ್ವಾಸದ ಕಡೆ ಗಮನ ಕೊಡ್ಬೇಕು, ಧ್ಯಾನ ಶುರು ಆಗ್ತದೆ. ನಾನು ಮಾಡೋದಲ್ಲ ಧ್ಯಾನ ಘಟಿಸಲಿಕ್ಕೆ. ಮೆಡಿಟೇಷನ್ ಇಸ್ ಎ ಪ್ಯೂರ್ ಹ್ಯಾಪನಿಂಗ್, ಇಟ್ ಈಸ್ ನಾಟ್ ಡೂಯಿಂಗ್. ಯಾಕಂದ್ರೆ ಅದು ನಾನು ಮಾಡೋ ಕೆಲಸ ಅಲ್ಲ. ಅದಕ್ಕೋಸ್ಕರ ಏನೇನು ಮಾಡ್ಬೇಕು ಅದನ್ನ ಮಾಡಬೇಕು. ಸಂಗೀತ ಕೇಳಬೇಕು, ಶ್ವಾಸದ ಕಡೆ ಗಮನ ಕೊಡಬೇಕು. ಆ ಪ್ಯೂರ್ ಹ್ಯಾಪನಿಂಗ್ ಆದಾಗ ನಿಮ್ಮ ಹಳೆ ಗಂಡ, ನಿಮ್ಮ ಪ್ರಿಜುಡಿಸ್ ಥಾಟ್ ಎಲ್ಲ ಹೋಗುತ್ತೆ. ಯಾವಾಗ ಅದು ಹೋಯ್ತು ಅಂದ್ರೆ ನೀವು ನಿಜವಾಗ್ಲೂ ಅನಂತರ ಆಗ್ತಿದ್ದೀರಿ ಅಂತ. ಅದು ಹೋಗಿಲ್ಲ ಅಂದ್ರೆ ಅನಿತ್ಯದಲ್ಲೇ ಇದೀರಿ. ಇನ್ನ ಬೇಕಾ ಬೇಡ ಸರ್ ಇದೆಲ್ಲ ಯಾರು ಹೇಳಿ ನನಗೆ, ಸುಮ್ಮನೆ ಬೇಡ ಸರ್ ಅಂತೀರ. ಇದು ನಾನು ಹೇಳೋದಲ್ಲ, ಉಪನಿಷತ್ತಲ್ಲಿ. ಸೊ ನಮ್ಮ ಉಪನಿಷತ್ ಭಾವಧಾರೆಗಳು ಎಷ್ಟು ಅದ್ಭುತವಾಗಿದೆ, ಜೀವನ ಶೈಲಿ ಎಷ್ಟು. ಹೋಗ್ತಿದ್ದಂಗೆ ಅತ್ಯಂದ್ರಿಗೆ ಹಳೆ ಸ್ವಸ್ಥರು ಕಾಣಬಾರ್ದು, ಸ್ವಸ್ಥರಿಗೆ ಹಳೆ ಅತ್ಯಂದ್ರ ಕಾಣಬಾರ್ದು. ರೆಡಿ ಇದ್ದೀರಾ? ಬೇಡ ಸರ್, ಅವ್ರು ಬೇರೆ ಮನೆಯಲ್ಲಿ ಇರಲಿ, ನಾವಿಲ್ಲಿರ್ತೀವಿ, ಅವ್ರು ಆರಾಮಾಗಿರ್ಲಿ, ನಾವು ಆರಾಮಾಗಿರ್ತೀವಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಯಾರಿಗೂ ನಾನು ಅನಂತ ಆಗ್ಬೇಕು. ಐ ನೆವರ್ ವಾಂಟ್ ಟು ಎಕ್ಸ್ಪ್ಯಾಂಡ್. ವೈ? ಎದಕ್ಕೆ ಈ ಮನೋಭಾವ? ಯಾಕಂದ್ರೆ ನಮ್ಮಲ್ಲಿ ಹೆದರಿಕೆ. ಸೊ ಅದು ಬಿಟ್ಟಾಕಿ. ಈ 4 ಚೆನ್ನಾಗಿ ನಿಮಗೆ ಆಗ್ತವೆ. 1 ತಾಸು ಪಿರಮಿಡ್ ಅಲ್ಲಿ ಕೂತ್ಕೊಳ್ರಿ, ಆ ಕಾಸ್ಮಿಕ್ ಆಂಗಲ್ ಇರ್ತದೆ, ಇಲ್ಲಿ ಪಿರಮಿಡ್ ಐತೆ, ಬಂದು ಕೂತ್ಕೊಳ್ರಿ. ಸೊ ಈಗ ಅನಂತರ ಆಗ್ತೀರಾ? 4 ರೆಡಿ ಇದ್ದೀರಾ? ಯಾರು ನೋಡಿದ್ರು ರೆಡಿ ಇಲ್ಲ. ಯಾಕೆ ಬಿಡಪ್ಪ, ಫಸ್ಟ್ ಮೈಕ್ ಬಿಟ್ಟು ಅಲ್ಲಿ ಏನೋ ಕೇಳ್ತಾ ಇದ್ದಾರೆ ಅಂತ. ಆರ್ ಯು ಆಲ್ ರೆಡಿ? ಯಾಕಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಗೌರ್ ಗೋಪಾಲ್ ದಾಸ್ ಒಂದು ಹೇಳ್ತಾರೆ, ಸಕ್ಸಸ್ ಸ್ಪೆಲ್ಲಿಂಗ್ ಯಾರು ಹೇಳ್ರಿ? SUCCESS. ಸೆಕೆಂಡ್ ವರ್ಡ್ ಯಾವುದು? ಯು. ನೀವೆಲ್ಲ ಬರ್ಲಿಲ್ಲ ಅಂದ್ರೆ ಅನಿತಾ ದಿನೇಶ್ ಯಾರಿಗೋಸ್ಕರ ಮಾಡ್ತಿದ್ರು ಪಿರಮಿಡ್ ಓಪನಿಂಗ್? ಇವತ್ತು ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ಬೇಕಂದ್ರೆ ಯಾರು ಬೇಕು? ನೀವೆಲ್ಲ ಇಲ್ಲಾಂದ್ರೆ ನಾವೇನ್ ಬಂದಿಲ್ಲ, ಏನ್ ಮಾಡ್ಬೇಕು? ನಾವೇನ್ ಮಾಡ್ತೀವಿ? ಧ್ಯಾನ ಮಾಡ್ಕೊಂಡು ಹೊರಟೋಗ್ತಾ ಇದ್ವಿ. ಸೊ ಹೂ ಆರ್ ಇಂಪಾರ್ಟೆಂಟ್? ಯು ಪೀಪಲ್. ಸೊ ಅನಿತ್ಯನ್ನ ಗುರುತಿಸ್ಕೊಳ್ರಿ, ಅನಂತರಾಗ್ರಿ. ಅನಾದಿ ಕಾಲದಿಂದ ಬರ್ತಿರೋ ಆ ಶಕ್ತಿ ನಿತ್ಯೋತ್ಸವ ಅಂತ ಐತಲ್ಲ, ದೇವಿ ನಿನಗೆ ನಿತ್ಯೋತ್ಸವ. ಶಿವ ಸೌಂದರ್ಯನಾರಿಯಲ್ಲಿ ಶಿವ ಫಸ್ಟ್. ಶಿವ ಏನಂತ ಹೇಳ್ಬೋದು ಹೇಳ್ರಿ? ಶಿವಶಕ್ತಿ ಅಂತ ಹೇಳ್ತೀವಿ. ಶಿವದಾಗೆ ಈ ತೆಗೆದ್ರೆ ಏನಾಗುತ್ತೆ? ಶಿವನಲ್ಲಿ ಈ ತೆಗೆದ್ರೆ
ಶವ ಆಗ್ತದೆ. ಈ ಅಂದ್ರೇನು? ಶಕ್ತಿ, ಪಾರ್ವತಿ. ಈ ಅಂದ್ರೆ ಎನರ್ಜಿ. ಸೊ ಶಿವನಲ್ಲಿ ಈ ತೆಗೆದ್ರೆ ಏನಾಗ್ತದೆ? ಶವ. ಬೇಕಾ? ಈ ಬೇಕಾ ಬೇಡ? ಪಾರ್ವತಿ ಬೇಕಾ ಬೇಡ? PMCನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಫೋನ್ ತಗೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಅದು ಫ್ರೀ, ಆದರೆ ನಮಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಅದು ತುಂಬ ಪ್ರೋತ್ಸಾಹ ನೀಡುತ್ತೆ.